ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ನಾವೀಗ 2ನೆಯ ಅಧ್ಯಾಯದ 24ನೆಯ ಮಂತ್ರವನ್ನು ಗಮನಿಸೋಣ. ಸಂವರ್ಚಸ ಎಂಬ ಈ ಮಂತ್ರದ ಋಷಿ ವಾಮದೇವ, ತ್ವಷ್ಟೃವು ದೇವತೆ, ವಿರಾಟ್ ಕೃಷ್ಣ ಛಂದಸ್ಸು, ದೈವತ ಸ್ವರ. ಆ ಯಜ್ಞದಿಂದ ನಾವು ಏನೇನನ್ನು ಪಡೆಯುತ್ತೇವೆ ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ. ಸಂವರ್ಚಸಾ ಪಯಸಾ ಸಂತನೂಭಿರಗನ್ಮಹಿ ಮನಸಾ ಸದ್ಗುಂಶಿವೇನ ವಶ್ಚಾಸು ದತ್ರೋ ವಿದಧಾತು ರಾಯೋ ಅನುಮಾಷ್ಟು ತನ್ವೋ ಯದ್ವಿಲಿಷ್ಟಂ ಮಾ. ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು. ಸಂ ಬಹಳ ಚೆನ್ನಾಗಿ, ವರ್ಚಸ ಎಲ್ಲ ಪದಾರ್ಥಗಳನ್ನು ಪ್ರಕಾಶಪಡಿಸುವ ವೇದಾಧ್ಯಯನದಿಂದ ಕೂಡಿದ, ಪಯಸ ಎಲ್ಲ ಪದಾರ್ಥಗಳನ್ನು ಅರಿಯುವಂತಹ ಜ್ಞಾನದಿಂದ ಕೂಡಿದ, ಸಂ ಇದು ಅಗನ್ಮಹಿ ಎಂಬ ಕ್ರಿಯಾಪದಕ್ಕೆ ಸೇರಿದ ಉಪಸರ್ಗ, ಸಂಧಾನ ಅಥವಾ ಚೆನ್ನಾಗಿ ಎಂಬ ಅರ್ಥವನ್ನು ತಿಳಿಸುತ್ತದೆ. ತನೂಬಿಹಿ ಸುಖಗಳನ್ನು ಕರ್ಮಗಳನ್ನು ಉಂಟುಮಾಡಿಕೊಡುವ ಶರೀರಗಳೊಡನೆ ಅಥವಾ ಅಂತಹ ಶರೀರಗಳನ್ನು ಅಗನ್ಮಹಿ ಹೊಂದುತ್ತೇವೆ. ಮನಸ ಸರ್ವ ವ್ಯವಹಾರಗಳನ್ನು ಅರಿಯುವ ಅಂತಃಕರಣದಿಂದ ಸಂ ಇದು ಜೊತೆಗೂಡುವಿಕೆ ಎಂಬ ಅರ್ಥವನ್ನು ತಿಳಿಸುತ್ತದೆ. ಶಿವೇನ ಎಲ್ಲ ಸುಖಗಳಿಗೆ ನಿಮಿತ್ತವಾದ, ಕಷ್ಟ ಎಲ್ಲ ದುಃಖಗಳನ್ನು ಹಗುರಗೊಳಿಸುವವನು, ಪ್ರಳಯ ಕಾಲದಲ್ಲಿ ಎಲ್ಲ ಪದಾರ್ಥಗಳನ್ನು ವಿಚ್ಛೇದನ ಮಾಡಿ ಸೂಕ್ಷ್ಮಗೊಳಿಸುವ ಜಗದೀಶ್ವರನು, ಸುದತ್ರಃ ಉತ್ತಮ ಸುಖವನ್ನು ನೀಡುವವನು ಈಶ್ವರನು, ವಿದಧಾತು ಉಂಟು ಮಾಡಲಿ, ರಾಯ ವಿದ್ಯೆ, ಚಕ್ರವರ್ತಿ, ರಾಜ್ಯ ಸಂಪತ್ತು ಮುಂತಾದ ಧನಗಳನ್ನು, ಅನುರ್ಮಾಷ್ಟು ಮತ್ತು ಅನಂತರ ಚೆನ್ನಾಗಿ ಶುದ್ಧಿ ಮಾಡಲಿ ಅಥವಾ ಪರಿಪೂರ್ಣತೆಯನ್ನು ಉಂಟು ಮಾಡಲಿ, ತನ್ಮಹ ನಮ್ಮ ಶರೀರದ, ಯತ್ ಯಾವ ವಿಲಿಷ್ಟಂ ನ್ಯೂನವಾದ ಅಂಶವುಂಟು ಅದನ್ನು ಪರಿಪೂರ್ಣಗೊಳಿಸಲಿ. ಈ ಮಂತ್ರದ ಭಾವಾರ್ಥವು ಹೀಗಿರುವುದು. ಮನುಷ್ಯರು ಸಮಸ್ತ ಇಷ್ಟಾರ್ಥಗಳನ್ನು ನೀಡುವವನಾದ ಈಶ್ವರನ ಆಜ್ಞೆಯನ್ನು ಪಾಲಿಸಿ ಸರಿಯಾದ ಪುರುಷ ಪ್ರಯತ್ನದಿಂದ ವಿದ್ಯಾಧ್ಯಯನವನ್ನು ಮಾಡಿ ವಿಜ್ಞಾನದಿಂದ ಪಡೆದು ಶರೀರ ಬಲ ಮತ್ತು ಮನಃಶುದ್ಧಿಯನ್ನು ಹೊಂದಿ ಸರ್ವೋತ್ತಮ ಸಂಪತ್ತನ್ನು, ಕಲ್ಯಾಣ ಸಿದ್ಧಿಯನ್ನು ಸದಾ ಸಂಪಾದಿಸಬೇಕು. ಈ ರೀತಿಯಾಗಿ ಎಲ್ಲ ಪದಾರ್ಥಗಳು ಮತ್ತು ವ್ಯವಹಾರಗಳು ಸದಾ ಶುದ್ಧವಾಗಿರುವಂತೆ ಮಾಡಬೇಕು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.